ರಾಜ್ಯ ದಿವಾಳಿ ಆಗೈತೆ ಅಂತ ಹೇಳ್ತೀರಿ ಒಪ್ಪಿಂತ ನಾನು. ಈಗ ಹಂಗಾರೆ ಸೆಂಟ್ರಲ್ನ ದಿವಾಳಿ ಆಗಿಲ್ಲ. ಸೆಂಟ್ರಲ್ನ ಸಾಲ ಎಷ್ಟು ಮಾಡಿದ್ರು ಮೋದಿ? ಅಲ್ಲ ಹೇಳ್ರಿ. ಅಂಬಾನಿ ಯಾರು ಇವ್ರಿಗೆ? ಅವ್ರಿಗೆ ಅದಾನಿ ಅವ್ರಿಗೆ ಮಾತ್ರ ಅವರಿಬ್ರು ಉದ್ಧಾರ ಬಿಟ್ರೆ ಮುಗಿತ ದೇಶ ಉದ್ಧಾರ ಆದಂಗೆ ಅದು. ಕಾಂಗ್ರೆಸ್ ದಿವಾಳಿ ಮಾಡಿದೆ ಅಂತಲ್ರಿ. ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಚಾನಲು ಡ್ಯಾಮು ಬಿಜೆಪಿ ಬಂದು 11 ವರ್ಷ ಕಟ್ಟಿಲ್ಲ. ಈಗ ಇವತ್ತು ಬಿಜೆಪಿ ಎಷ್ಟು ಸಾವಿರ ಕೋಟಿ ಸಾಲ ಮಾಡ್ಯಾರ. ಅವ್ರಿಗೆ MP ಗಳಿಗೆ ನಾಮಾರ್ಥಗಳು ಹಿಂದೂ ಯಾರು ಮುಸ್ಲಿಮ್ಸ್ ಯಾರು ಅನ್ನೋದೇ ಮೊದಲನೇ ಗೊತ್ತಿದ್ದಿಲ್ಲ. ಅದು ಕೋಮುಗಲಭೆ ಸೃಷ್ಟಿ ಆಗಿರೋದೇ ಬಿಜೆಪಿ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ಕೊಟ್ಟು ರಾಜ್ಯನ ದಿವಾಳಿ ಮಾಡೋದು ಅಂತ ಹೇಳ್ತಾರೆ. ದಿವಾಳಿ ಆಗಿದೆ ರಾಜ್ಯ? ಅಲ್ಲ, ರಾಜ್ಯ ದಿವಾಳಿ ಆಗೈತೆ ಅಂತ ಹೇಳ್ತೀರಿ ಒಪ್ಪಿಂತ ನಾನು. ಈಗ ಹಂಗಾರೆ ಸೆಂಟ್ರಲ್ನ ದಿವಾಳಿ ಆಗಿಲ್ಲ. ಅದು ಸೆಂಟ್ರಲ್ನ ಸಾಲ ಎಷ್ಟು ಮಾಡಿದ್ರು ಮೋದಿ? ಅಲ್ಲ ಹೇಳ್ರಿ. ಇವರು ಮೊನ್ನೆ ಬಡ್ಜೆಟ್ನೇ ಚಂಬು ಅಂತ ಅಂದ್ರು. ಹಾಗಾದ್ರೆ ರಾಜ್ಯ ಸರ್ಕಾರ ಸಾಲ ಮಾಡಿದ ತಪ್ಪ? ಹಂಗಾರೆ ಕೇಂದ್ರ ಸರ್ಕಾರ ಸಾಲ ಮಾಡಿಲ್ವಾ? ಈಗ ಅಲ್ಲ ಮಾಡಿತ್ತಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಸಾಲ ಮಾಡೈತಿ? ಅಲ್ಲ, ನಿಮ್ಗೆ ಮಾಧ್ಯಮದಲ್ಲಿ ನಾವು ಕೇಳೋದು ಸರಿನ ತಪ್ಪಂತ ನೀವು ಯೋಚನೆ ಮಾಡಿ. ಇದನ್ನ ಯಾಕೆ ನೀವು ಒತ್ತೆತ್ತಿ ಹೇಳ್ತಾ ಇಲ್ಲ ಜನಗಳಿಗೆ? ಯಾಕಂದ್ರೆ ಈಗ ಮೋದಿ ಅವರು ಏನೇ ಮಾಡಿದ್ರು ವಿಶ್ವಗುರು ಮೋದಿ ಏನೇ ಮಾಡಿದ್ರು ಮೋದಿಗೆ ಜೈ. ಅಲ್ಲ, ವಿಶ್ವಗುರು ಅಂತ ಹೇಳಿ ಯಾರು ಸಾಲ? ಅಂಬಾನಿ ಯಾರು ಇವ್ರಿಗೆ? ಅವ್ರಿಗೆ ಅದಾನಿ ಅವ್ರಿಗೆ ಮಾತ್ರ ಅವರಿಬ್ರು ಉದ್ಧಾರ ಬಿಟ್ರೆ ಮುಗಿತ ದೇಶ ಉದ್ಧಾರ ಆದಂಗೆ ಅದು. ಅದು ಹೇಳ್ತಾನೆ ರೀ. ಕಾಂಗ್ರೆಸ್ ದಿವಾಳಿ ಮಾಡಿದೆ ಅಂತೇಳಿ. ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಚಾನಲು ಡ್ಯಾಮು ಪ್ರತಿಯೊಂದು ಮೂಲ ಸೌಕರ್ಯ ಹುಡುಗಿದ್ರು. ಇವರಷ್ಟು ಮೈಸೂರು ಇವ್ರೇನು ಬೆಂಗಳೂರು ಯಾರು ಏನು ಬಿಜೆಪಿ ಬಂದು 11 ವರ್ಷ ಕಟ್ಟಿಲ್ಲ. ಈಗ ಎಲ್ಲ ಮುಂಚೆನೇ ಎಲ್ಲ ಆಗಿರೋದು ಅಭಿವೃದ್ಧಿವು. ಈಗ ಜನಗಳಿಗೆ ಮೊಬ್ಬತ್ತಕ್ಕೆ ಯಾರಿಗೆ ಗೊತ್ತಿಲ್ಲದಂಗೆ ಮಾತಾಡಬಾರ್ದು. ಮುಂಚೆನೇ ಅಭಿವೃದ್ಧಿ ಕಂಡಿರೋದು. ಮನಮೋಹನ್ ಸಿಂಗ್ ಆರ್ಥಿಕ ಪರಿಸ್ಥಿತಿ ಭಾರತ ದೇಶದೊಳಗೆ ಹಿಂದುಳಿದಾಗ ಅದನ್ನ ಇದನ್ನ ಮಾಡಿದ್ದಾರೆ ಯಾರು? ಮನಮೋಹನ್ ಸಿಂಗ್. ಹೌದಲ್ರಿ? ಇದು ಸತ್ಯ ಐತಲ್ರಿ? ಅದನ್ನ ಬಿಜೆಪಿ ಅವರು ಒಪ್ಪಿಕೊಂಡಿರ್ತಾನೆ. ಈಗ ಬಿಜೆಪಿ ರಾಜ್ಯದ ಬಜೆಟ್ಗೆ ಅಲ್ಲ, ಹಂಗಿದ್ದ ಮೇಲೆ ಮನಮೋಹನ್ ಸಿಂಗ್ ತೀರ್ಕೊಂಡಾಗ ಮೋದಿ ಪೂರ್ತಿ ಮುಗಿಯೋ ಮಟ್ಟಲ್ಲ ಸಮಾಧಾನದಾಗ ಇದ್ದ ಕಾರ್ಯಗಳು ನಡೆಸ್ಕೊಟ್ರಲ್ಲ. ಯಾಕೆ ನಡೆಸ್ಕೊಟ್ರು ಹೇಳ್ರಿ? ಅವರು ಉನ್ನತ ಒಂದು ಪ್ರಧಾನಿಯಾಗಿ ಆರ್ಥಿಕ ದಿವಾಳಿ ಆದಾಗ ಯಾರು? ನರಸಿಂಹರಾವ್ ಅವತ್ತಿನ ಪರಿಸ್ಥಿತಿ ಭಾರತದ ಯಾವ ರೀತಿ ಹಿಂದುಳಿದ್ಬಿಟ್ಟಿದ್ದು ಯಾಕೆ ಹೋಗ್ಬೇಕಂತ ಹೇಳಿ ಆರ್ಥಿಕ ತಜ್ಞರು ಮನಮೋಹನ್ ಸಿಂಗ್ ಬ್ರಿಲಿಯಂಟ್ ಅದ ಅಂತ ಹೇಳಿ ಕರೆಸಿ ಅವತ್ತಿನ ಇದ್ರಾಗ ಭಾರತ ದೇಶದ ಒಂದು ಗೋಲ್ಡನ್ನು ಇಟ್ಟು ಇವತ್ತು ಈ ಮಟ್ಟಕ್ಕೆ ಉಳಿಸಿದಾನೆ. ಆದರೂ ಅಷ್ಟೆಲ್ಲ ಮಾಡಿ ಅಷ್ಟು ವರ್ಷ ಹಾಳೆ ಮಾಡಿದ್ರು 50,000 ಕೋಟಿ ಸಾಲ ಮಾಡಿದ್ರು ಕಾಂಗ್ರೆಸ್ನವರು. ಇವತ್ತು ಬಿಜೆಪಿ ಎಷ್ಟು ಸಾವಿರ ಕೋಟಿ ಸಾಲ ಮಾಡ್ಯಾರ. ಈಗ ರಾಜ್ಯದಲ್ಲಿ ಸಿಲಿಂಡರ್ ಅಭಾವ ತುಂಬಾ ಕಾಡ್ತಾ ಇದೆ. ಬಿಜೆಪಿ MP ಗಳಾಗಿರ್ಬೋದು, ಕರ್ನಾಟಕದ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಯಾವುದೇ ಪಕ್ಷ MP ಗಳು ತೊಟ್ಟೆ ಬಿತ್ತಿಲ್ಲ. ಇದ್ರ ಬಗ್ಗೆ ಹೇಳೋದಾದ್ರೆ ಅವ್ರು MP ಗಳಿಗೆ ನಾಮಾರ್ಥಗಳು. ಪ್ರಭಾಕರ್ ಇನ್ನು ಫಸ್ಟ್ MP ಇಡೀ ಅಲ್ಲ ಫಸ್ಟ್ MP ಆಗಿ ಈ ಮೋದಿನೇ ಅವ್ರ ಭಾಷಣಕ್ಕೆ ಪೀದಾಗಿ ಹೋಗಿದ್ದಾರೆ. MP ಪ್ರಭಾಕರ್ ಅಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಒಬ್ಬ ವಿವೇಕ ಅಂದ್ರೆ ಒಬ್ಬ ಸೆಂಟ್ರಲ್ನಾಗ ಆರಿಸ್ಬೇಕಂದ್ರೆ ನಮ್ಮ ದಾವಣಗೆರೆ ಲೋಕಸಭೆದೊಳಗೆ ಪ್ರಭಾಕರ್ ಬ್ರಿಲಿಯಂಟ್. ಆರ್ಥಿಕ ಮುಂದೆ ಯಾವ ರೀತಿ ದೇಶ ಆಳಬೇಕಂದ್ರೆ ಇಂಥ ವಿದ್ಯಾವಂತರು ಬೇಕು. ಅವಿದ್ಯಾವಂತರ ಕೈಲಾಗಲ್ಲ. ಅವತ್ತೇನು ಮನಮೋಹನ್ ಸಿಂಗ್ ಯಾವ ಥರ ಆರ್ಥಿಕ ಪರಿಸ್ಥಿತಿ ನಿಭಾಯಿಸ್ಕೊಂಡು ದೇಶ ಉಳಿಸಿದ್ರಲ್ಲ, ಅದೇ ರೀತಿ ಪ್ರಭಾಕರ್ ಈ ಕರ್ನಾಟಕದೊಳಗೆ ಒಂದು ಸಾಮರ್ಥ್ಯ ಇದೆ. ಈಗ ರಾಜ್ಯ ಬಜೆಟ್ ಟೈಮಲ್ಲೂ ಕೇಂದ್ರ ಬಜೆಟ್ ಟೈಮ್ ಎರಡು ಒಂದೇ ಸಮಯದಲ್ಲಾಯ್ತು. ಬಿಜೆಪಿ ಅವರು ಚಂಬು ತೋರಿಸೋರು ಏನು ಇಲ್ಲ, ಬರೀ ಚಂಬು ಕೊಟ್ಟರು. ಬರೀ ಚಂಬು ಕೊಟ್ರು ಅಂತ ಹೇಳ್ತಾರಲ್ರಿ. ಇವರ ಆರ್ಥಿಕ ಯಾವುದು ಶಕ್ತಿ ಯೋಜನೆ ಎಳಮಂಡ ಕೇಳ್ರಿ. ತಿಂಗಳಿಗೆ 2,000 ಕೊಟ್ಟು ಬಸ್ಸಿಂದ ಫ್ರೀ ಮಾಡಿದ್ರು. ಮಹಿಳೆಯರಿಗೆ ಆರ್ಥಿಕ ದುರ್ಲಭತೆ. ಎಲ್ಲೇ ಇವತ್ತು ಯಾರು ಎಷ್ಟೋ ಜನ ಮನೆಗೆ ಇರ್ತದೆ, ಯಾವುದೋ ದೇವಸ್ಥಾನಗಳು ನೋಡ್ತಿದ್ದಿಲ್ಲ, ಮನೆ ಬಿಟ್ಟು ಹೋಗ್ತಿದ್ದಿಲ್ಲ. ಇವತ್ತು ಬಸ್ ಫ್ರೀ ಐತೆ ಅಂತ ಹೇಳಿ ಎಷ್ಟೋ ಜನ ದೇವಸ್ಥಾನ ಪಡೆದಾರೆ. ಆದ್ರೆ ಹೇಳ್ತೇನೆ, ಇವ್ರು ಬೇರೆ ಇದ್ರೊಳಗೆ ಗ್ರಾಂಟ್ ಟ್ಯಾಕ್ಸ್ ಅಂತ ದುಡ್ಡು ಹೊಡೆದು ಕೋಟಿ ಹೊಡಿಕೊಂಡು ಇದು ಮಾಡ್ತಾರಲ್ಲ, ಅದು ಲಂಚ ಅಲ್ಲ, ಅದು ದುರುಳಿ ಅಲ್ಲ. ಅದು ಗ್ರಾಂಟ್ ಟ್ಯಾಕ್ಸ್ ಮಾಡೋದು. ಇವತ್ತು 1,000 ಕೋಟಿ 200 ಕೋಟಿ 300 ಕೋಟಿ ಅಲ್ಲಿ ಬರೀ ಒಬ್ಬರು ಹೊಡಿತಾನೆ. ಇಲ್ಲಿ ಎಲ್ಲರಿಗೂ ಸಬಲೀಕರಣ ಆಗತ್ತಲ್ಲ. ಇದು ಎಲ್ಲ ಮಹಿಳೆಯರಿಗೂ ಪ್ರತಿಯೊಂದು ಮನೆ ಕುಟುಂಬಕ್ಕೂ ಆರ್ಥಿಕ ಪರಿಸ್ಥಿತಿ ಇದ್ದಾಗ ಎಲ್ಲರಿಗೂ ಇದು ಚೆನ್ನಾಗಿ ಅನುಕೂಲ ಆಗೈತಿಲ್ರಿ. ಯತ್ನಾಳ್ಗೆ ನನಗೆ ನಮಗೆ ಪಕ್ಷಕ್ಕೆ ಮುಸ್ಲಿಂ ಓಟೇ ಬೇಡ ಅಂತ ಯತ್ನಾಳ್ ಹೇಳ್ತಾರ್ರಿ. ಯತ್ನಾಳ್ ಈಗೆಲ್ಲ ಹಿಂದೂ ಮುಸ್ಲಿಂ ಎಲ್ಲಾದ್ರೂ ಬಾಂಧವ್ಯ ಚೆನ್ನಾಗುತ್ತೆ. ಬಿಜೆಪಿ ಅವ್ರು ಬಂದ ಮೇಲೆ ಎಲ್ಲಿ ರಾಮ ಮಂದಿರ ಕಟ್ಟಿದ ಅಂತ ಹೇಳಿ ರಾಮ ಮಂದಿರ ಕೆಡಿಯೋಕೆ ಹೋಗಿ ಅವತ್ತಿನಿಂದ ಹಿಂದೂ ಮುಸ್ಲಿಂ ದೇಶ ಹುಟ್ಟಿದ್ದು. ಮುಂಚೆ ಎಂದು ಹಿಂದೂ
ಮುಸ್ಲಿಮ್ಸ್ ಬಾಂಧವ್ಯದೇ ಚೆನ್ನಾಗಿತ್ತು. ಯಾವತ್ತಿಗೂ ಹಿಂದೂ ಯಾರು ಮುಸ್ಲಿಮ್ಸ್ ಯಾರು ಅನ್ನೋದೇ ಮೊದಲನೇ ಗೊತ್ತಿದ್ದಿಲ್ಲ ಅದು. ಇವ್ರು ಯಾವಾಗ ಇವ್ರು BJP ಅವರು ಒಂದು ಬರೋ ಕಾರಣ ಹುಡ್ಕೊಂಡು ಹೋಗಿ ಬಾಬರಿ ಮಸೀದಿ ಕಿಡ್ಕೊಂಡು ಅಲ್ಲಿಂದ ಬಂದು ಮೇಲೆ ಬಂದರು. ಇದೆಲ್ಲ ಆಗಿರೋದು ಅಷ್ಟು ಕೋಮು ಗಲಭೆ ಸೃಷ್ಟಿ ಆಗಿರೋದೇ BJP. ಇವತ್ತು ಇವರಿಗೆ ಅವರು ಹೇಳ್ತಾರೆ ಮುಸ್ಲಿಮ್ಸ್ ಅಲ್ಪಸಂಖ್ಯಾತರಿಗೆ ಮೋಸ ಮಾಡಿದ್ರು ಅಂತ ಹೇಳಿ, ತಾವ್ಯಾಕೆ ಮತ್ತೆ ಬಿಟ್ಕೊಡ್ಬಾರ್ದು? BJP ಅವರು ಯಾಕೆ ಅಲ್ಪಸಂಖ್ಯಾತರು BJP ಒಳಗೆ ಎಷ್ಟು ಜನ ಅದಾರೆ? ಯಾವ ನಿಗಮ ಮಂಡಳಿಗೆ ಎಲ್ಲವನ್ನೂ ನಾವು ಸಮಾನತೆ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದಾವೆ. ಬಜೆಟ್ ಅಲ್ಲಿ ಚಂಪ್ ಕೊಟ್ಟರು, ಹೆಚ್ಚಿನವಾಗಿ ದೇವಸ್ಥಾನಗಳು ಕೂಡ ಅನುದಾನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಇದ್ರ ಬಗ್ಗೆ BJP ಆಗಿರ್ಬೋದು ಯಾವ್ದು ಮಾತಾಡ್ತಿಲ್ಲ. ಹೆಚ್ಚಿನ ಮುಜರಾಯಿ ಇಲಾಖೆ ದೇವಸ್ಥಾನಗಳಿಗೆ ಹೆಚ್ಚಿನ ಅನುದಾನ ಕೂಡ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಅಲ್ಲ, ಸಿದ್ದರಾಮಯ್ಯನವರ ಆರ್ಥಿಕ ಪರಿಸ್ಥಿತಿ ಇವತ್ತು ಯಾವ ಐತೆ ಅಂದ್ರೆ ಒಂದು ಗಾತ್ರದ ಮಟ್ಟದೊಳಗೆ ಅವ್ರು ಸಾಲ ಮಾಡಿರೋದು. ಗಾತ್ರದ ಇವತ್ತು ಕರ್ನಾಟಕದ ಬಜೆಟ್ ಏನೈತಲ್ಲ, ಸಾಲ ಮಾಡಿದ್ರು ನೀವು ಇತಿ ಒಳಗೆ ಇಷ್ಟು ಮಾಡ್ಬೇಕಂತ ಐತೆ, ಅಷ್ಟು ಗಾತ್ರದೊಳಗೆ ಮಾಡಿ ಆ ಗಾತ್ರ ಒಳಗೆ ಸಾಲ ಮಾಡಿದ್ರೆ ಅಂದಮೇಲೆ ಒಂದು ಮನೆಯಾಗ ಒಂದು ಸಂಸಾರ ಮಾಡ್ತಾ ಅಂದಮೇಲೆ ಸಂಸಾರದೊಳಗೆ ಒಬ್ಬ ಮಗಳು ಮಗ ಮದುವೆ ಬಂದಾಗ ನಾವು ಸಾಲ ತಂದು ಮದುವೆ ಮಾಡ್ತಾವಲ್ಲ, ಹಂಗೆ ಕರ್ನಾಟಕದ ಒಳಗೆ ಒಂದು ಆರ್ಥಿಕ ಇಲ್ಲಿ ಜನಗಳಿಗೆ ಜನಾಡಳಿತ ಪರವಾಗಿ ಅವ್ರ ಸಾಮರ್ಥ್ಯ ಸಬಲೀಕರಣ ಆಗಿ ಜನಗಳು ಏನು ಬೇಕೋ ಅಷ್ಟಕ್ಕೆ ರಾಜ್ಯದಾಗ ಅವ್ರು ಸಾಲ ಮಾಡಿದ್ದಾರೆ. GST ಪ್ರಮಾಣ ಹಂಗಂದ್ರೆ ಸೆಂಟ್ರಲ್ GST ಭಾಳ ಐತಾರೆ ಕರ್ನಾಟಕದಿಂದ. 2ನೇ ಸ್ಥಾನದಾಗ ಐತಿ GST ನಮ್ದು ಕರ್ನಾಟಕದಾಗ. ಇವತ್ತು ನಮ್ಮ ಕರ್ನಾಟಕದಾಗ ಅಲ್ಲಿಂದ ಸೆಂಟ್ರಲ್ನಿಂದ ಬರ್ತಾ ಇರೋದು ಎಷ್ಟು? ಒಂದು 30% ಬರ್ತಾ ಇಲ್ಲ. 13 ರೂಪಾಯಿ ಬರ್ತದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.